ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕಮ್ದಾಳ್. ಇವತ್ತು ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀನಿ. ಇದ್ರ ಜೊತೆಗಿನ ವಿಷಯಗಳನ್ನು ಕೂಡ ಅಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಕೆಲವೇ ದಿನಗಳಲ್ಲಿ ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕಾಲ್ಫಾರ್ಮ್ ಆಗುವಂಥ ಸಂಭವನೀಯತೆ ಜಾಸ್ತಿ ಇದೆ. ಹಾಗಾಗಿ ರಿಟರ್ನಲ್ಲಿ ಬರೆಯುವಂಥ ಒಂದು ಪತ್ರಿಕೆಗಳನ್ನು ತೆಗೆದು ಬರೀ ಮಲ್ಟಿ ಚಾಯ್ಸ್ ಇರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥ ಒಂದು ಸಂಭವನೀಯತೆ ಇದೆ. ಆ ಹಿನ್ನೆಲೆಯಲ್ಲಿನೇ ಮಲ್ಟಿ ಚಾಯ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಇಲ್ಲಿ ನೋಡಿ, ಸೈಕಾಲಜಿ ಅನ್ನುವಂಥ ತಲೆಯಲ್ಲಿ ಫಸ್ಟ್ ತಿಳ್ಕೊಂಬಿಡ್ರಿ. ಸೈಕಾಲಜಿಯನ್ನು ನೀವು ಜನರಲ್ ಸೈಕಾಲಜಿ ತಗೊಂಡು ಹೋಗ್ಬೇಡ್ರಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೈಕಾಲಜಿಯನ್ನು ಅಪ್ಲಿಕೇಶನ್ ಮಾಡ್ಕೊಳ್ರಿ. ಜೊತೆಗೇ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವ ಬದಲಾಗಿ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ರಿ ಸೈಕಾಲಜಿಯನ್ನು. ಯಾಕಂದ್ರೆ ತರಗತಿಯ ವಿದ್ಯಾರ್ಥಿಗಳ ವರ್ತನೆಯನ್ನು ಅರ್ಥ ಮಾಡಿಕೊಂಡಾಗ ಅವರ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ನೀವು ಹೇಗೆ ಪಾಠ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಒಂದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಬಳಸಿಕೊಂಡು ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ಮಾಡುವಂಥ ಒಂದು ಪ್ರಯತ್ನ ನಿಮ್ಮಿಂದ ಸಾಧ್ಯ ಆಗ್ತೈತಿ. ಈ ಮನೋವಿಜ್ಞಾನವನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಮನಸ್ಸನ್ನ, ಅವರ ಆಸಕ್ತಿ ಅಭಿರುಚಿಯನ್ನ ಮತ್ತು ಅವಧಾನವನ್ನು, ಅಟೆನ್ಷನ್ ಅನ್ನ ನಿಮ್ಮ ಕಡೆ ಸೆಳಿಲಿಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಮನೋವಿಜ್ಞಾನವನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ಳೋದು ತುಂಬ ಅತಿ ಅವಶ್ಯಕ. ಆ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನು ಮಲ್ಟಿಪಲ್ ವೇದಲ್ಲಿ ಡಿಸ್ಕಷನ್ ಮಾಡ್ತಾ ಬರೋಣ. ಫಸ್ಟ್ ಕ್ವಶನ್ಸ್ ಯಾವುದು ಎನ್ನುವುದನ್ನು ನೋಡೋಣ ಅನ್ನುವಂಥದ್ದು. ಫಸ್ಟ್ ಕ್ವಶನ್ಸ್ ನೋಡಲಿ, ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬನ, ನೋಡಲಿ ತರಗತಿಯಲ್ಲಿ ಕೇಳಿದ ಕ್ವಶನ್. ತರಗತಿಯಲ್ಲಿ ಅಂದ್ರೆ ದರ್ ಈಸ್ ಎಜುಕೇಶನ್ಸ್ ಏರಿಯಾ ಅಂತ. ಇಲ್ಲಿ ಎಜುಕೇಶನ್ಸ್ ಏರಿಯಾ ಇದೆ. ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬನ ಅಂದ್ರೆ ವಿದ್ಯಾರ್ಥಿಯೊಬ್ಬನ ಫಾರ್ ಸ್ಟೂಡೆಂಟ್, ಇಲ್ಲಿ ಸ್ಟೂಡೆಂಟ್ ಅನ್ನೋದು ಬರ್ತದೆ. ವಿದ್ಯಾರ್ಥಿಯೊಬ್ಬನ ತಪ್ಪು ಉತ್ತರ ನೀಡಿದಾಗ, ವಿದ್ಯಾರ್ಥಿಯೊಬ್ಬನು ತಪ್ಪು ಉತ್ತರ ನೀಡಿದಾಗ ಶಿಕ್ಷಕರು ಅವನನ್ನು ಬೈಯುವ ಬದಲು ಸರಿಯಾದ ಉತ್ತರವನ್ನ ಕಂಡುಕೊಳ್ಳಲು ಸುಳಿವುಗಳನ್ನ ಹಿಂಟ್ಸ್ ನೀಡುತ್ತಾರೆ. ಶಿಕ್ಷಕರ ಈ ವರ್ತನೆಯು ಯಾವ ಮನೋವಿಜ್ಞಾನದ ಪಂಥಕ್ಕೆ ಹತ್ತಿರವಾಗಿದೆ? ಇಲ್ಲಿ ತಿಳ್ಕೊಡ್ರಿ. ಫಸ್ಟ್, ವಿದ್ಯಾರ್ಥಿಯೊಬ್ಬ ತಪ್ಪು ಉತ್ತರ ನೀಡಿದಾಗ, ತಪ್ಪು ಉತ್ತರ ನೀಡಾಕತ್ತಾನಂದ್ರ ಇವನು ಅರ್ಥ ಮಾಡ್ಕೊಳ್ರಿ, ಶಿಕ್ಷಕರು ಆಲ್ರೆಡಿ ಏನ್ ಮಾಡಿದಾರ, ಪ್ರಶ್ನೆಯನ್ನ ಕೇಳಿದಾರ. ಪ್ರಶ್ನೆ ಅನ್ನೋದೇನಪ್ಪಾ ಅಂತಂದಾಗ, ಸೊ ದಟ್ ಈಸ್ ಸ್ಟಿಮ್ಯುಲಸ್, ಪ್ರಚೋದನೆ ಅಂತ ಕರೀತಾರೆ ಅದನ್ನ. ಆ ಪ್ರಚೋದನೆಗೆ ತಕ್ಕ ಉತ್ತರವನ್ನು ಕೊಡೋದು ಯಾವುದಪ್ಪ ಅಂದ್ರೆ ರಿಸ್ಪಾನ್ಸ್. ಸ್ಟಿಮ್ಯುಲಸ್ ಅಂಡ್ ರಿಸ್ಪಾನ್ಸ್ ವಿದ್ಯಾರ್ಥಿ ಕೊಟ್ಟಿದ್ದಾನೆ. ಅಂದ್ರೆ ಶಿಕ್ಷಕರ ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಪ್ರತಿಕ್ರಿಯೆ ನೀಡಾಕತ್ತಾನಪ್ಪ ಅಂತಂದ್ರೆ ಅಲ್ಲಿ ಏನ್ ನಡೆದಿದೆ ಆಲ್ರೆಡಿ ಅಂತಂದಾಗ ಅರ್ಥ ಮಾಡ್ಕೊಳ್ರಿ, ಕಲಿಕೆ ಅನ್ನೋದು ಆಲ್ರೆಡಿ ನಡೆದಿದೆ. ಇಲ್ಲಿ ಕಲಿಕೆ ನಡೆದಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಿದ್ದಾರೆ, ವಿಷಯ ವಸ್ತುವನ್ನ ನೀಡಿದ್ದಾರೆ, ವಿಷಯ ವಸ್ತುವನ್ನ ಅರ್ಥ ಮಾಡಿಸಿದ್ದಾರೆ. ಆದ್ರೆ ಅದು ಆ ಅರ್ಥ ಯಾವ ಮಟ್ಟದಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಂಡಾರ ಅನ್ನೋದು ಪರೀಕ್ಷಿಸುವ ಸಲುವಾಗಿ ಪ್ರಶ್ನೆಗಳನ್ನ ಕೇಳಕತ್ತಾನ ತರಗತಿಯಲ್ಲಿ ಒಬ್ಬ ಶಿಕ್ಷಕ. ಹಾಗಾಗಿ ಕಲಿಕೆ ಮತ್ತು ಕಲಿಸುವಿಕೆ ನಡೆದಿದೆ. ಈ ಪ್ರಶ್ನೆಯಲ್ಲಿ ಏನಿದೆಪ್ಪ ಅಂದ್ರ ಕಲಿಕೆ ಮತ್ತು ಕಲಿಸುವಿಕೆ ನಡೆದಿದೆ, ಮುಗ್ದಿದೆ, ಎಂಡ್ ಆಗಿದ ಹಿನ್ನೆಲೆಯಲ್ಲಿ ಆ ಮಗುವಿನಲ್ಲಿ ಜ್ಞಾನ ಇದೆ, ಆ ಮಗುವಿನಲ್ಲಿ ಜ್ಞಾನ ಸಂಗ್ರಹಣ ಆಗಿದೆ. ಆ ಜ್ಞಾನದ ಸಂಗ್ರಹ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ಈ ಪ್ರಶ್ನೆಯಲ್ಲೇ ಐತಿ. ಆಲ್ರೆಡಿ
ನಾಲೆಜ್ ಇದೆ, ಮಗುವಿಗೆ ಆಲ್ರೆಡಿ ವಿಷಯ ಗೊತ್ತಿದೆ. ಆ ವಿಷಯ ಎಷ್ಟರ ಮಟ್ಟಿಗೆ ಗೊತ್ತಿದೆ, ನಿಖರವಾಗಿದೆಯಾ, ಸರಿಯಾಗಿದೆಯಾ, ಆ ವಿಷಯವನ್ನ ತಪ್ಪಾಗಿ ತಿಳ್ಕೊಂಡಿದೆಯಾ, ಆ ಮಗುವಿಗೆ ಆ ವಿಷಯ ಅರ್ಥವಾಗಿಲ್ವಾ ಎಂಬುದನ್ನ ಈ ಪ್ರಶ್ನೆ ಒಳಗೊಂಡೈತಿ. ಹಾಗಾಗಿ ಪ್ರಶ್ನೆ ಏನಿದೆ, ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬನು ತಪ್ಪು ಉತ್ತರ ನೀಡಿದಾಗ ಶಿಕ್ಷಕರು ಅವನನ್ನು ಬೈಯುವ ಬದಲು ಸರಿಯಾದ ಉತ್ತರವನ್ನು ಕಂಡುಕೊಳ್ಳಲು ಸುಳಿವುಗಳನ್ನ ನೀಡುತ್ತಾರೆ. ಶಿಕ್ಷಕರ ಈ ವರ್ತನೆಯು ಯಾವ ಮನೋವಿಜ್ಞಾನದ ಪಂಥಕ್ಕೆ ಹತ್ತಿರವಾಗಿದೆ ಅಂದ್ರೆ, ಆನ್ಸರ್ ಮಾಡ್ತಾ ಇದ್ದಾನೆ, ಆದ್ರೆ ಸ್ವಲ್ಪರಲ್ಲಿ ಅವನು ಏನ್ ಮಾಡ್ತಾ ಇದ್ದಾನಪ್ಪ, ತಪ್ತಾ ಇದ್ದಾನೆ. ನಿಖರವಾದ ಆನ್ಸರ್ ಕೊಡ್ಲಿಕ್ಕೆ ಶಿಕ್ಷಕ ಏನ್ ಮಾಡ್ದಾನ, ಸುಳಿವುಗಳನ್ನ ಕೊಡಾಕತ್ತ. ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡಿದಾನೆ ವಿದ್ಯಾರ್ಥಿ, ಆದ್ರೆ ಅವನಿಗೆ ಕನ್ಫ್ಯೂಸ್ ಆಗಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ತಪ್ಪು ಉತ್ತರವನ್ನ ನೀಡಾಕತ್ತಿದ್ದಾನ. ಅದಕ್ಕೋಸ್ಕರ ಈ ಪ್ರಶ್ನೆಗೆ ತಕ್ಕಂತೆ ಸಂಬಂಧಪಟ್ಟಂತದ್ದು ಮನೋವಿಜ್ಞಾನದ ಯಾವ ಪಂಥಕ್ಕೆ ಈ ಕಂಟೆಂಟ್ ರಿಲೇಟೆಡ್ ಇದೆ ಅಂತಂದ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ಬೇಕು. ನಡವಳಿಕೆವಾದ, ಬಿಹೇವಿಯರಿಸಮ್ ಅಂತಿದೆ. ಇಲ್ಲಿ ಎಲ್ಲರೂ ನೋಡಿದಾಗ ವಿದ್ಯಾರ್ಥಿ ಬಿಹೇವಿಯರ್ ಎಕ್ಸ್ಪ್ರೆಷನ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತದ. ಅವಾಗ ಎಲ್ಲರೂ ರೈಟ್ ಏನ್ ಮಾಡಿಬಿಡ್ತಾರೆ, ನಡವಳಿಕೆವಾದ, ವರ್ತನವಾದ ಅಂತ ಕರೀತಾರೆ. ಇದನ್ನ ಜೆ.ಬಿ. ವ್ಯಾಟ್ಸನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಬಿಹೇವಿಯರಿಸಮ್ ಅಂತ. ಅದನ್ನ ಆನ್ಸರ್ ಹಾಕಿಬಿಡ್ತಾರೆ. ಇದು ಅಲ್ಲ, ಆನ್ಸರ್ ಅಲ್ಲ. ರಚನಾವಾದ, ಸ್ಟ್ರಕ್ಚರಲಿಸಮ್ ಅಂತ ಬರ್ತದ, ಊಂಟ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಪ್ರಜ್ಞಾನುಭವವನ್ನು ಒಳಗೊಂಡಿದ್ದು, ಪ್ರಜ್ಞೆಯಿಂದನೇ ಆನ್ಸರ್ ಮಾಡ್ಬೇಕಾಗತ್ತಲ್ಲಿ. ಹಾಗಾಗಿ ಇದು ಅಂತರಾವಲೋಕನಕ್ಕೆ ಸೂಕ್ತವಾಗಿದೆ. ಅಂತರಾವಲೋಕ ಕನೆಕ್ಷನ್ ತಗೊಳ್ತದೆ, ಇಂಟ್ರೋಸ್ಪೆಕ್ಷನ್ ಕನೆಕ್ಷನ್ ತಗೊಳ್ತದ. ರಚನವಾದ, ಸಂರಚನವಾದ ಅನ್ನುವಂಥದ್ದು ಟೀಚರ್ ಕನೆಕ್ಷನ್ ಕೊಡ್ತಾರೆ ಇದಕ್ಕ. ಇಲ್ಲಿ ಟೀಚರ್ ಕೂಡ ಕನೆಕ್ಷನ್ ತಗೊಳ್ತಾರ, ಈ ಸಿದ್ಧಾಂತಕ್ಕೆ ಕನೆಕ್ಷನ್ ತಗೊಳ್ತದ. ಹಾಗಾಗಿ ಇಲ್ಲಿ ಅವನು ಎಕ್ಸ್ಪ್ರೆಷನ್ ಮಾಡಾಕತ್ತಾನಪ್ಪ ಅಂತಂದ್ರ ಬಾಹ್ಯವಾಗಿ ಕಾಣ್ತಾ ಇದೆ. ಹಾಗಾಗಿ ಇದು ಅಲ್ಲ, ಇದು ಅದು ಬರಲ್ಲ. ಅಂದ್ರೆ ಇಂಟ್ರೋಸ್ಪೆಕ್ಷನ್ ಅಂದ್ರೆ ತನ್ನನ್ನು ತಾನು ತಿಳ್ಕೊಂಡು ಎಕ್ಸ್ಪ್ರೆಷನ್ ಮಾಡೋದಂತ ಆ ಒಂದು ಪ್ರೊಸೆಸ್ ಇದರಲ್ಲಿ ಇಲ್ಲ, ಈ ಕ್ವಶನ್ಸ್ ಅಲ್ಲಿ ಇಲ್ಲ. ಹಾಗಾಗಿ ಇದು ರಾಂಗ್ ಆಗ್ತದೆ ಇದು ಕೂಡ. ಇನ್ನ ನಿರ್ಮಿತ ಸ್ಥಾಪನಾವಾದ ಅಂತ ಕರೀತಾರ, ಅಥವಾ ಜ್ಞಾನ ರಚನವಾದ, ಕನ್ಸ್ಟ್ರಕ್ಷನಿಸಮ್ ಅಂತ ಕರೀತಾರ. ಅಂದ್ರ ಇಲ್ಲಿ ಸ್ವಲ್ಪ ಇದು ಕನೆಕ್ಷನ್ ತಗೊಳ್ತದೆ. ಹಾಗಾಗಿ ಇದನ್ನ ಸ್ವಲ್ಪ ಎಕ್ಸ್ಪ್ರೆಷನ್ ಮಾಡೋಕ್ಕಿಂತ ಮುಂಚೆ ಇದನ್ನ ನೋಡ್ಕೊಂಡು ಕೆಳಗಿನ ಡಿ ಆಪ್ಷನ್ಸ್. ಡಿ ಆಪ್ಷನ್ಸ್ ಏನಿದೆ, ಮನೋವಿಶ್ಲೇಷಣವಾದ ಇದೆ, ಸೈಕೋಅನಾಲಿಸಿಸ್ ಕಂಟೆಂಟ್ ಐತಿ, ಸ್ಕೂಲ್ ಆಫ್ ದಿ ಸೈಕೋಅನಾಲಿಸಿಸ್. ಸೈಕೋಅನಾಲಿಸಿಸ್ ಅಂತಂದ್ರೆ ಏನು, ಸಬ್ ಕಾನ್ಸಿಯಸ್ ಕಂಟೆಂಟ್ ಅನ್ನ, ಸೂಕ್ತವಾದ ಮನಸ್ಸನ್ನ ಸ್ಟಡಿ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ. ಹಾಗಾದ್ರೆ ಇದು ರಾಂಗ್ ಅಲ್ಲ. ಇದು ಕಣ್ಣಿಗೆ ಕಾಣ್ತಾ ಇದೆ ಬಿಹೇವಿಯರ್, ಹಾಗಾಗಿ ಅಲ್ಲಿ ಕಾನ್ಸಿಯಸ್ ಬಿಹೇವಿಯರ್ ಇದೆ, ಹಾಗಾಗಿ ಇದು ಬರಲ್ಲ, ಇದು ರಾಂಗ್ ಆನ್ಸರ್. ಹಾಗಾಗಿ ಇಲ್ಲಿ ನಮ್ಮ ಮೊದಲ ಹೇಳಿದ್ದೆ, ಈ ಪ್ರಶ್ನೆಯಲ್ಲಿ ಏನಿದೆ, ಏನ್ ನಡೆದಿದೆ, ಕಲಿಕೆ ಮತ್ತು ಕಲಿಸುವಿಕೆ ನಡೆದಿದೆ. ನಡೆದಾದ ನಂತರ ಆ ವಿದ್ಯಾರ್ಥಿಯಲ್ಲಿ ಜ್ಞಾನ ಸಂರಚನೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಜ್ಞಾನದ ಸಂರಚನೆ ಇವನಿಗೆ ನೆನಪಿದೆಯೋ ಇಲ್ಲವೋ ಎಂಬುದನ್ನ ಪರೀಕ್ಷಿಸಲು ಶಿಕ್ಷಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಪ್ರಶ್ನೆ ಕೇಳಿದಾಗ ಅವನು ಸ್ವಲ್ಪ ಕನ್ಫ್ಯೂಸ್ ಆಗಿ ರಾಂಗ್ ಮಾಡ್ತಾ ಇದ್ದಾನೆ. ಆ ರಾಂಗ್ ಮಾಡಿದ್ದನ್ನ ಬೈಯುವ ಬದಲಾಗಿ ಸುಳಿವುಗಳನ್ನ ಕೊಡ್ತಾನೆ. ಸುಳಿವುಗಳನ್ನು ಕೊಟ್ಟಾಗ ಜ್ಞಾನ ಸಂರಚನೆ ಇರುವಂತ ಮಾಹಿತಿ ಹೊರಗೆ ಬರ್ತೈತಿ, ಸರಿಯಾದ ಉತ್ತರವಾಗಿ ಹೊರಗೆ ಬರ್ತೈತಿ. ಅದಕ್ಕೋಸ್ಕರ ಆನ್ಸರ್ ಇದು ಯಾವ್ದಾಗತ್ತಪ್ಪ ಅಂತಂದ್ರ ಜ್ಞಾನ ರಚನವಾದ ಆನ್ಸರ್ ಆಗ್ತೈತಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್. ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ ನೋಡ್ರಿ. ಎಲ್ಲರೂ ಎಲ್ಲಿಗೆ ಹೋಗಿಬಿಡ್ತಾರಪ್ಪ ಅಂತಂದಾಗ ಈ ಬಿಹೇವಿಯರಿಸಮ್ಗೆ ಹೋಗಿಬಿಡ್ತಾರೆ. ದಟ್ ಈಸ್ ರಾಂಗ್. ಸೊ ಹಾಗಾಗಿ ಆನ್ಸರ್ ಏನಪ್ಪ, ಸಿ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಪ್ರಶ್ನೆ 2, ಪ್ರಗತಿಪರ ಶಿಕ್ಷಣ, ಪ್ರೋಗ್ರೆಸಿವ್ ಎಜುಕೇಶನ್ಸ್ ಅಂತ ಬರ್ತದ. ಪ್ರೋಗ್ರೆಸಿವ್ ಎಜುಕೇಶನ್ಸ್
ಈ ಪ್ರಗತಿಪರ ಶಿಕ್ಷಣದ ಅಡಿಯಲ್ಲಿ ಜಾನ್ ಡುಯಿ ಅವರ ಮಾಡಿ ಕಲಿ ಲರ್ನಿಂಗ್ ಬೈ ಡೂಯಿಂಗ್ ತತ್ವವನ್ನು ಅಳವಡಿಸಿಕೊಂಡಿರುವ ಶಿಕ್ಷಕರು ತರಗತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಲು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವತಂತ್ರ ನೀಡುತ್ತಾರೆ. ಇದು ಶೈಕ್ಷಣಿಕ ಮನೋವಿಜ್ಞಾನದ ಯಾವ ಪ್ರಮುಖ ಆಯಾಮವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದ ಪ್ರಶ್ನೆ ನೋಡಿ. ಈ ಕ್ವಶನ್ಸ್ ಎದಕ್ಕೆ ರಿಲೇಟೆಡ್ ಇದೆಪ್ಪ ಅಂದ್ರ ದಟ್ ಈಸ್ ಪೆಡಗಾಗಿಗೆ ರಿಲೇಟೆಡ್ ಇದೆ, ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಇದೆ. ಬೋಧನಾಶಾಸ್ತ್ರ ಪ್ಲಸ್ ಎಜುಕೇಶನ್ಸ್ ಅಂದ್ರೆ ಎಜುಕೇಶನ್ ಬಂದ್ರೆ ಇಲ್ಲಿ ಎಜುಕೇಶನ್ ಸೈಕಾಲಜಿಗೆ ರಿಲೇಟೆಡ್ ಇದೆ ಕ್ವಶನ್ಸ್. ಇಲ್ಲಿ ನೋಡಿ ಎಷ್ಟು ಕಾನ್ಸೆಪ್ಟ್ ಕೇಳಿದನು. ಒಂದು ಪ್ರಗತಿಪರ ಶಿಕ್ಷಣವನ್ನ ಕೇಳಿದ್ದಾರೆ, ಪ್ರೋಗ್ರೆಸಿವ್ ಎಜುಕೇಶನ್ಸ್ ಇದೆ ಅಂದ್ರೆ ಸೊ ದಟ್ ಈಸ್ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಇಲ್ಲಿದೆ. ಇತ್ತೀಚಿನ ಅವಧಿಯಲ್ಲಿ ಡೆವಲಪ್ಮೆಂಟ್ ಆದಂತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಐತಿ ಇಲ್ಲಿ ಕ್ವಶನ್ಸ್. ಮತ್ತೆ ಒಬ್ರು ಕಾಂಟ್ರಿಬ್ಯೂಷನ್ ಇದಾರೆ ಇಲ್ಲಿ, ಶಿಕ್ಷಣ ತಜ್ಞರಿದ್ದಾರೆ, ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂತ ಒಂದು ಕೊಡುಗೆ ಕೊಟ್ಟಿರುವಂತ ಒಬ್ಬ ಶಿಕ್ಷಣ ಚಿಂತಕರು ಇದ್ದಾರೆ, ಜಾನ್ ಡುಯಿ ಅವರು ಇದ್ದಾರೆ. ಅವ್ರು ಮಾಡಿಕಲಿ ಪರಿಕಲ್ಪನೆ ಇದೆ, ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವುದಿದೆ. ಸೊ ಹಾಗಾಗಿ ತತ್ವವನ್ನು ಅಳವಡಿಸಿಕೊಂಡಿರುವ ಶಿಕ್ಷಕರು ತರಗತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಲು ವಿದ್ಯಾರ್ಥಿಗಳ ಸಂಪೂರ್ಣ ಸ್ವತಂತ್ರ ನೀಡ್ಯಾರ ಅಂದ್ರೆ ನೋಡಿ, ಸಂಪೂರ್ಣ ಸ್ವತಂತ್ರ ಇದೆ. ಹಾಗಾದ್ರೆ ಸಂಪೂರ್ಣ ಸ್ವತಂತ್ರ ಇದೆ ಅಂದ್ರ ಇಲ್ಲಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಲಿಬರ್ಟಿ ಈಕ್ವಾಲಿಟಿ ಜಸ್ಟಿಸ್ ಎನ್ನುವಂತ ಏನಾದ್ರೂ ವರ್ಡ್ಸ್ ಬಂದಾವಪ್ಪ ಅಂತಂದ್ರ ದೇರ್ ಈಸ್ ಎ ಡೆಮೋಕ್ರಸಿ ಅಂತ, ಅಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅರ್ಥ. ಇಲ್ಲಿ ಸಂಪೂರ್ಣ ಸ್ವತಂತ್ರ ನೀಡುತ್ತಾರೆ. ಇದು ಶೈಕ್ಷಣಿಕ ಮನೋವಿಜ್ಞಾನದ ಯಾವ ಪ್ರಮುಖ ಆಯಾಮವನ್ನ ಎತ್ತಿ ಹಿಡಿಯುತ್ತದೆ. ಎಸ್, ಈಗ ನಾ ಇಂದು ವರ್ಡ್ ಹೇಳಿದ್ ನಾನು, ಸಂಪೂರ್ಣ ಸ್ವತಂತ್ರ ಅನ್ನುವಂತ ವರ್ಡ್ ಬಂದಿದೆ ಅಂತಂದ್ರ ನೀವು ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರ ಇಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಹುಡುಕಾಡ್ಬೇಕು. ಫಸ್ಟ್ ಎಲ್ಲಿದೆ ಪ್ರಜಾಪ್ರಭುತ್ವ? ಎಸ್, ಇಲ್ಲಿದೆ ನೋಡ್ರಿ, ಡೈರೆಕ್ಟ್. ಶಿಕ್ಷಕ ಕೇಂದ್ರಿತ ಬೋಧನೆಯಲ್ಲಿ ದೇರ್ ಈಸ್ ನೋ ಇಂಟಿಗ್ರಿಟಿ ಲಿಬರ್ಟಿ, ಅಲ್ಲಿ ಇಂಟಿಗ್ರಿಟಿ ಲಿಬರ್ಟಿ ಇರಲ್ಲ, ಕಂಟ್ರೋಲ್ ಮಾಡ್ತಿರ್ತಾರ, ಡಿಕ್ಟೇಟರ್ಶಿಪ್ ಮಾಡ್ತಿರ್ತಾರ, ಅಲ್ಲಿ ದೇರ್ ಈಸ್ ನೋ ಲಿಬರ್ಟಿ. ಅಂಡ್ ನೆಕ್ಸ್ಟ್, ಪಠ್ಯ ಪುಸ್ತಕ ಕೇಂದ್ರಿತ ಬೋಧನೆ, ಓನ್ಲಿ ಓದೋದಷ್ಟೇ, ಓನ್ಲಿ ಟೆಕ್ಸ್ಟ್ ಬುಕ್. ಹಾಗಾಗಿ ಶಿಕ್ಷಕ ಕೇಂದ್ರಿತ ಬೋಧನೆಯಲ್ಲಿ ಏನಿದೆ ಪರ ಏಕಮುಖ ಬೋಧನಾ ಪ್ರಕ್ರಿಯೆ ನಡೀತಾ ಇರ್ತದಲ್ಲಿ. ಇಲ್ಲಿ ಕೂಡ ಪಠ್ಯ ಪುಸ್ತಕ ಅನ್ನುವಂಥದ್ದು ವಿದ್ಯಾರ್ಥಿಗೆ ನಗಣ್ಯನಾಗಿರ್ತಾನೆ, ವಿದ್ಯಾರ್ಥಿಗೆ ಸ್ವತಂತ್ರ ಇರುವುದಿಲ್ಲಲ್ಲಿ, ಅಲ್ಲಿ ಕೂಡ ಏಕಮುಖವಾಗ್ತದೆ. ಇನ್ನ ವಿದ್ಯಾರ್ಥಿ ಕೇಂದ್ರಿತ ಅಂತಂದಾಗ ದಿಸ್ ಕಂಟೆಂಟ್ ಈಸ್ ಏನಪ್ಪಾ ಅಂತಂದಾಗ ಪ್ರೋಗ್ರೆಸಿವ್ ಎಜುಕೇಶನ್ಗೆ ಕನೆಕ್ಷನ್ ತಗೊಳ್ತದೆ. ಪ್ರೋಗ್ರೆಸಿವ್ ಎಜುಕೇಶನ್ ಕಂಟೆಂಟ್ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಫೋಕಸ್ ಮಾಡ್ತದ, ಮಗುವಿನ ಅಭಿವೃದ್ಧಿಗೆ ಫೋಕಸ್ ಮಾಡ್ತದ, ಮಗುವಿನ ಶೈಕ್ಷಣಿಕ ಪರಿವರ್ತನೆಗೆ, ಅವನ ಮಗುವಿನ ವರ್ತನೆಯನ್ನು ಬದಲಾವಣೆ ಮಾಡಲಿಕ್ಕೆ ಈ ಪ್ರಗತಿಪರ ಶಿಕ್ಷಣ ಫೋಕಸ್ ಮಾಡ್ತದೆ. ಶಿಶು ಕೇಂದ್ರಿತ ಶಿಶುನೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಆ ಶಿಶುವಿಗೆ ಕಲೀಲಿಕ್ಕೆ ಸ್ವತಂತ್ರವನ್ನು ಕೊಡಬೇಕು, ಸಂಪೂರ್ಣ ಸ್ವತಂತ್ರವನ್ನು ಕೊಡಬೇಕು. ಆ ಸಂಪೂರ್ಣ ಸ್ವತಂತ್ರವನ್ನು ಕೊಡ್ಬೇಕಿತ್ತಪ್ಪ ಅಂದ್ರ ಅಲ್ಲಿ ಡೆಮೋಕ್ರಸಿ ಸಿಸ್ಟಮ್ ಬೇಕು, ಪ್ರಜಾಪ್ರಭುತ್ವ ಆಧಾರಿತ ಬೋಧನಾ ವ್ಯವಸ್ಥೆ ಬೇಕು. ಹಾಗಾಗಿ ಆನ್ಸರ್ ಇದಾಗ್ತೈತಿ, ಸಿ ಆನ್ಸರ್. ಪರೀಕ್ಷಾ ಕೇಂದ್ರಿತ ಬೋಧನೆ ಅಲ್ಲ, ಇಲ್ಲಿ ಕೂಡ ಮಗುವಿಗೆ ಬರೇ ಏನು ಒತ್ತಡ ಬೀಳ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಈ ಮೂರು ಕಂಟೆಂಟ್, ಶಿಕ್ಷಕ ಕೇಂದ್ರಿತ ಬೋಧನೆ, ಪಠ್ಯ ಪುಸ್ತಕ ಕೇಂದ್ರಿತ ಬೋಧನೆ ಮತ್ತು ಪರೀಕ್ಷಾ ಕೇಂದ್ರಿತ ಬೋಧನೆ ಇದೆಯಲ್ಲ, ಇವೆಲ್ಲ ಓಲ್ಡ್ ಎಜುಕೇಶನ್ ಮೆಥಡ್ಸ್, ಓಲ್ಡ್ ಎಜುಕೇಶನ್ ಸಿಸ್ಟಮ್, ಸಾಂಪ್ರದಾಯಿಕ ಟ್ರೆಡಿಷನಲ್ ಎಜುಕೇಶನ್ ಸಿಸ್ಟಮ್ಗೆ ಕನೆಕ್ಷನ್ ತಗೊಳ್ತಾವ. ಇವು ಯಾವು? ಶಿಕ್ಷಕ ಕೇಂದ್ರಿತ, ಪಠ್ಯ ಪುಸ್ತಕ ಕೇಂದ್ರಿತ ಮತ್ತು ಪರೀಕ್ಷಾ ಕೇಂದ್ರಿತ ಬೋಧನಾ ವ್ಯವಸ್ಥೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗೆ ಕನೆಕ್ಷನ್ ತಗೊಳ್ತಾವ. ಬಟ್ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಮತ್ತು ಪ್ರಜಾಪ್ರಭುತ್ವ ಆಧಾರಿತ ಬೋಧನೆ ಇದು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ಗೆ ಕನೆಕ್ಷನ್ ತಗೋತದ. ಇಲ್ಲಿ ವಿದ್ಯಾರ್ಥಿ ಸ್ಕಿಲ್ ಮೇಲೆ ಫೋಕಸ್ ಆಗ್ತದ, ವಿದ್ಯಾರ್ಥಿಯ ಕ್ರಿಯೇಟಿವಿಟಿ ಮೇಲೆ ಫೋಕಸ್ ಆಗ್ತದ. ಹಾಗಾಗಿ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ
ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಸ್ವತಂತ್ರದ ಹಿನ್ನೆಲೆಯಲ್ಲಿನೇ ಸಾಧ್ಯವಾಗಬೇಕು ಅನ್ನುವಂಥ ಕಂಟೆಂಟ್ ಅನ್ನು ಹೇಳಿದ್ದು ಯಾವುದಪ್ಪ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಮತ್ತು ಪ್ರಜಾಪ್ರಭುತ್ವ ಆಧಾರಿತ ಬೋಧನೆ. ಈ ಪ್ರಶ್ನೆಗೆ ಇದು ಆನ್ಸರ್ ಆಗ್ತದೆ. ಯಾಕಂದ್ರೆ ಸಂಪೂರ್ಣ ಸ್ವತಂತ್ರ ಅಂತ ಬಂದಾಗ ಇಲ್ಲಿ ಪ್ರಜಾಪ್ರಭುತ್ವ ಅಂತ ವರ್ಡ್ ಇದೆ, ಇದಕ್ಕೆ ಕನೆಕ್ಷನ್ ಆಗ್ತದೆ. ಪ್ರಗತಿಪರ ಶಿಕ್ಷಣ ಅಂತ ಬಂದಾಗ ಅದು ಏನ ವಿದ್ಯಾರ್ಥಿ ಕೇಂದ್ರಿತ ಶೈಕ್ಷಣಿಕ ವ್ಯವಸ್ಥೆ ಅನ್ನುವಂಥದ್ದು. ಹಾಗಾದ್ರೆ ಮಾಡಿ ಕಲಿ ಅಂತಂದಾಗ ಮಾಡಿ ಕಲಿ ಅಂದ್ರ ಸೊ ಲರ್ನಿಂಗ್ ಬೈ ಡೂಯಿಂಗ್ ಅಂತಂದಾಗ ಅಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ ಅಂತ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ ಅಂತಂದಾಗ ಪ್ಲೇಯಿಂಗ್ ಟು ಲರ್ನಿಂಗ್ ಅಂತ ಅರ್ಥ. ಪ್ಲೇಯಿಂಗ್ ಟು ಲರ್ನಿಂಗ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂಡ್ ಆಟದ ಮೂಲಕ ಪಾಠ ಅಂದಾಗ ಯಾರಿಗೆ ಆಟ ಆಡಿಸ್ಬೇಕು, ಯಾರಿಗೆ ಚಟುವಟಿಕೆ ಮಾಡ್ಬೇಕಂದಾಗ ಮಗುವಿಗೆ ಮಾಡಬೇಕು, ಮಕ್ಕಳಿಗೆ ಚಟುವಟಿಕೆ ಕೇಂದ್ರಿತ ಶಿಕ್ಷಣವನ್ನು ಕೊಡಬೇಕು ಅಂತ. ಹಾಗಾಗಿ ಆನ್ಸರ್ ಏನಾಗುತ್ತಾ? ಸಿ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ವಿದ್ಯಾರ್ಜನೆ ವೇದಿಕೆಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಸೈಕಾಲಜಿ ನೋಡಿ, ಪ್ರಶ್ನೆ 3. ಇದು ಪ್ಯೂರ್ ಸೈಕಾಲಜಿ ಮೇಲೆ ಪ್ರಶ್ನೆ. ಪ್ರಾರಂಭದ ಚಾಪ್ಟರ್ ರಿಲೇಟೆಡ್ ಆದಂತ ಕ್ವಶನ್ಸ್. ಆಗ್ಲೇ ಸೆಕೆಂಡ್ ಕ್ವಶನ್ಸ್ ಏನಾಯ್ತು, ಅದು ಯಾವ ರಿಲೇಟೆಡ್ ಇತ್ತು? ಎಜುಕೇಶನ್ ಸೈಕಾಲಜಿಗೆ ರಿಲೇಟೆಡ್ ಇತ್ತು. ಇದು ಸೈಕಾಲಜಿ, ಪ್ಯೂರ್ ಸೈಕಾಲಜಿಗೆ ರಿಲೇಟೆಡ್ ಇದೆ. ಪ್ಯೂರ್ ಸೈಕಾಲಜಿಗೆ ರಿಲೇಟೆಡ್ ಇದೆ ಮತ್ತು ಡೆವಲಪ್ಮೆಂಟ್ ಸೈಕಾಲಜಿಗೆ ಕನೆಕ್ಷನ್ ತಗೊಳ್ತದ, ಬಿಹೇವಿಯರಿಸಮ್ಗೆ ಕನೆಕ್ಷನ್ ತಗೊಳ್ತದೆ ಈ ಮೂರನೇ ಕ್ವಶನ್ಸ್. ಹಾಗಾದ್ರೆ ನೋಡಿ ಕ್ವಶನ್ಸ್ ಏನಿದೆ ಅನ್ನೋ ನೋಡೋಣ. ಫಸ್ಟ್, ಸೈಕಾಲಜಿ ಎಂಬ ಪದವು ಸೈಕೆ ಅಥವಾ ಸೈಕಿ ಮತ್ತು ಲೋಗಸ್ ಎಂಬ ಎರಡು ಗ್ರೀಕ್ ನೋಡ್ರಲ್ಲಿ, ಗ್ರೀಕ್ ವರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಗ್ರೀಕ್ ಬಂದಿದೆಪ್ಪ, ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಯುರೋಪ್ ಖಂಡ ಪ್ಲಸ್ ಗ್ರೀಸ್ ದೇಶ ಅಥವಾ ಗ್ರೀಕ್ ದೇಶ ಅನ್ನೋದು ಬರ್ತದ. ಈ ದೇಶವನ್ನ ತತ್ವಜ್ಞಾನಿಗಳ ದೇಶ ಅಂತ ಕರೀತಾರದನ. ಗ್ರೀಕ್ ದೇಶವನ್ನ ತತ್ವಜ್ಞಾನಿಗಳ ದೇಶ, ಇದನ್ನು ತತ್ವಜ್ಞಾನಿಗಳ ಖಂಡ, ಜ್ಞಾನವಂತರ ಖಂಡ, ಬುದ್ಧಿವಂತರ ಖಂಡ ಅಂತ ಕರೀತಾರೆ ಯುರೋಪ್ ಖಂಡವನ್ನ. ಹಾಗಾದ್ರೆ ತತ್ವಜ್ಞಾನಿಗಳ ದೇಶ ಅಂತ ಯಾವ್ದು ಕರೀತಾರೆ? ಗ್ರೀಕ್ ದೇಶವನ್ನ ಕರೀತಾರ. ಹಾಗ ಗ್ರೀಕ್ ಪದಗಳಿಂದ ಬಂದಿದೆ ಇದು. ಆರಂಭಿಕ ಕಾಲದಲ್ಲಿ ಇದರ ಶಾಬ್ದಿಕ ಅರ್ಥ ಆತ್ಮದ ವಿಜ್ಞಾನ, ನೋಡ್ರಲ್ಲಿ ಆತ್ಮದ ವಿಜ್ಞಾನ ಎಂದಾಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಮನೋವಿಜ್ಞಾನವು ಈ ಕೆಳಗಿನ ಯಾವುದರ ವೈಜ್ಞಾನಿಕ ಅಧ್ಯಯನವಾಗಿದೆ? ನೋಡಿ, ಇದು ವೈಜ್ಞಾನಿಕ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಆಧುನಿಕ ಕಾಲದಲ್ಲಿ ಸೈನ್ಸ್ ಸ್ಟೇಟಸ್ ಅನ್ನ ಹೊಂದಿದೆ. ಹಾಗಾದ್ರೆ ಸೈನ್ಸ್ ಸ್ಟೇಟಸ್ ಬರ್ಬೇಕಿತ್ತಪ್ಪ ಅಂದ್ರ ಅದು ಹೌ ಟು ಸ್ಟಡಿ, ಹೆಂಗ್ ಸ್ಟಡಿ ಮಾಡ್ತದಪ್ಪ ಅಂದ್ರ ಸಿಸ್ಟಮೆಟಿಕ್ಲಿ ಸ್ಟಡಿ ಮಾಡ್ತದ. ಏನನ್ನ ಸ್ಟಡಿ ಮಾಡ್ತದ? ಸಿಸ್ಟಮೆಟಿಕ್ಲಿ ಬಿಹೇವಿಯರ್ ಅನ್ನು ಸ್ಟಡಿ ಮಾಡ್ತದ, ವರ್ತನೆಯನ್ನ ಸಿಸ್ಟಮೆಟಿಕ್ಲಿ ಸ್ಟಡಿ ಮಾಡ್ತದ, ವರ್ತನೆಯನ್ನ ಕ್ರಮಬದ್ಧವಾಗಿ ಸ್ಟಡಿ ಮಾಡ್ತದ. ಯಾವುದು? ಮಾಡರ್ನ್ ಸೈಕಾಲಜಿ ಅನ್ನುವಂಥದ್ದು. ಆಧುನಿಕ ಮನೋವಿಜ್ಞಾನ ಏನ್ ಸ್ಟಡಿ ಮಾಡ್ತದ? ವರ್ತನೆಯನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತದ. ಈ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರ್ಬೇಕು ಫಸ್ಟ್. ಹಾಗಾಗಿ ಈ ಪ್ರಶ್ನೆಗೆ ಯಾವ್ದು ಆನ್ಸರ್ ಆಗ್ತದಂತಂದಾಗ ಎ, ಕೇವಲ ಮಾನವನ ಮೆದುಳಿನ ರಚನೆನೋ, ದಟ್ ಇಸ್ ರಾಂಗ್. ಕೇವಲ ಅಂತ ಯಾವುದು ಬರ್ತದ ರಾಂಗ್ ಆಗ್ಬೇಕು. ಫಸ್ಟ್, ಕೇವಲ ಅದೃಶ್ಯ ಮನುಷ್ಯ ಮತ್ತು ಆತ್ಮವನ್ನ, ಕೇವಲ ಅನ್ನೋದು ಮೊದಲು ಡಿಲೀಟ್ ಮಾಡ್ಕೋಬೇಕು. ಕೇವಲ ಅನ್ನೋದನ್ನ ಮೊದಲು ಡಿಲೀಟ್ ಮಾಡ್ಕೋಬೇಕು. ಅದರಲ್ಲಿ ಅದೃಶ್ಯ ಮನುಷ್ಯನ ಮತ್ತು ಆತ್ಮ. ಬಟ್ ಆತ್ಮ ಅಂತ ಬಂದಾಗ ನೀವು ಎಲ್ಲಿಗೆ ಹೋಗ್ಬೇಕಿತ್ತಪ್ಪ? ಪ್ರಾಚೀನ ಕಾಲದಲ್ಲಿ ಈ ಶಬ್ದೋತ್ಪತ್ತಿ ಪ್ರಕಾರ ಆನ್ಸರ್ ಇದು ರೈಟ್. ಬಟ್ ಈಗ ಏನ್ ಕೇಳ್ಯಾರ ಅವರು? ಮಾಡರ್ನ್ ಕೇಳ್ತಾ ಇದಾರೆ. ಇಲ್ಲಿ ಮೊದಲೇ ಹೇಳಿದಾರೆ ಅವರು, ಆತ್ಮದ ವಿಜ್ಞಾನ ಶಬ್ದದ ಉತ್ಪತ್ತಿ ಆರಂಭಿಕ ಕಾಲದಲ್ಲಿ ಪ್ರಾಚೀನ ಶಬ್ದೋತ್ಪತ್ತಿ ಪ್ರಕಾರ ಅದು ರೈಟ್ ಆಗ್ತಿತ್ತು. ಬಟ್ ಅವ್ರು ಏನ್ ಕೇಳ್ಯಾರ ಕ್ವಶನ್? ಆಧುನಿಕ ಕಾಲದಲ್ಲಿ ಕೇಳಿದಾನೆ. ಹಾಗಾಗಿ ಡಿ ಆಪ್ಷನ್ಸ್ ಏನಿದೆ, ಸಮಾಜ ಮತ್ತು ಸಂಸ್ಕೃತಿಯ ಪ್ರಭಾವ, ನೋ, ದಟ್ ಈಸ್ ರಾಂಗ್. ಇದು ಬರಲ್ಲ. ಇದು ಸೋಷಿಯಾಲಜಿ ಒಳಗೆ ಬರ್ತದೆ, ಸೋಷಿಯಾಲಜಿ ಕಂಟೆಂಟ್. ಇದು ಮೊದಲ ಡಿಲೀಟ್ ಮಾಡ್ಕೋಬೇಕು. ಮೆದುಳಿನ ರಚನೆ ಅನ್ನೋದು ಮೊದಲ ಡಿಲೀಟ್ ಮಾಡ್ಕೋಬೇಕು. ಮೆದುಳಿನ ರಚನೆ ಅಂತ ಬಂದಾಗ ಎಲ್ಲಿ ಬರ್ತದೆ? ಬಯಾಲಜಿ ಎಲ್ಲಿ ಬರ್ತದ? ಅದನ್ನ ಡಿಲೀಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಎರಡು ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಆಗ್ತದ. ಒಂದು ಬಿ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಆಗ್ತದ. ಯಾಕಂದ್ರೆ ಅದೃಶ್ಯ ಮನಸ್ಸು ಅಂತಂದಾಗ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಕೂಡ ಮಾಡರ್ನ್ ಇರಾದಲ್ಲಿ ಕೂಡ ಸ್ಟಡಿ ಮಾಡ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಡಿಫ್ರೆಂಟ್ ವೇದಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತಾರ. ಆತ್ಮ ಅಂತಂದಾಗ ಅದು ಪ್ರಾಚೀನ,
ಬಟ್ ಇಲ್ಲಿ ಮಿಕ್ಸ್ ಆಗಿಬಿಡ್ತದ. ಹಾಗಾಗಿ ಆಧುನಿಕ ಕಾಲದಲ್ಲಿ ಡೆವಲಪ್ಮೆಂಟ್ ಆಗಿರುವಂತದ್ದು ಯಾವ್ದಂತಂದಾಗ ಜೀವಿಗಳ ಅಂತ ಬರ್ತದೆ ನೋಡ್ರಿ. ಜೀವಿಗಳ ಕೇವಲ ಅನ್ನೋದು ಇಲ್ಲೇ ಇದ್ರೊಳಗ ಹೋಯ್ತು ಡಿಲೀಟ್. ಇಲ್ಲಿ ಜೀವಿಗಳಂದ್ರೆ ಎಲ್ಲಾ ಜೀವಿಗಳು ಬರ್ತಾವ. ಜೀವಿಗಳ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳು, ಬಿಹೇವಿಯರ್ ಅಂಡ್ ಮೆಂಟಲ್ ಪ್ರೊಸೆಸ್ ಇದೆ. ಜೀವಿಗಳ ವರ್ತನೆಯನ್ನು ಅಧ್ಯಯನ ಮಾಡ್ತೈತಿ. ಜೀವಿಗಳಂತಂದಾಗ ಭೂಮಿ ಮೇಲಿರುವ ಸಕಲ ಜೀವರಾಶಿಗಳ ಬಿಹೇವಿಯರ್ ಅನ್ನ ಸ್ಟಡಿ ಮಾಡ್ತದ. ಇವನ್ ವೈರಸ್, ಬ್ಯಾಕ್ಟೀರಿಯಾ, ವೈರಸ್ ಬಿಹೇವಿಯರ್ ಅನ್ನ, ಬ್ಯಾಕ್ಟೀರಿಯಾ ಬಿಹೇವಿಯರ್ ಅನ್ನ, ಇವುಗಳನ್ನ ಅಬ್ಸರ್ವೇಷನ್ ಮೆಥಡ್ ಹಿನ್ನೆಲೆಯಲ್ಲಿ ಸ್ಟಡಿ ಮಾಡ್ತಾರೆ ಪ್ರಯೋಗಾಲಯದಲ್ಲಿ. ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ಅನ್ನ ಬಳಸಿಕೊಂಡು ಅಬ್ಸರ್ವೇಷನ್ ಮಾಡ್ತಾರೆ, ಸೂಕ್ಷ್ಮ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿದಾಗ ಅವುಗಳ ಬಿಹೇವಿಯರ್ ಅನ್ನ ಸ್ಟಡಿ ಮಾಡ್ತಾರೆ ಪ್ರಯೋಗಾಲಯದಲ್ಲಿ. ಕ್ಲಿನಿಕಲ್ ಸೈಕಾಲಜಿ ಅಂಡ್ ಮೆಡಿಕಲ್ ಸೈಕಾಲಜಿಯಲ್ಲಿ ನೀವು ಅದನ್ನ ಓದ್ತಾ ಬರ್ತೀರಿ. ಇನ್ನು ಸಸ್ಯಗಳ ಬಿಹೇವಿಯರ್ ಅನ್ನು ಕೂಡ ಸ್ಟಡಿ ಮಾಡ್ತಾರೆ. ಜಗದೀಶ್ ಚಂದ್ರ ಬೋಸ್ ಏನ್ ಹೇಳಿದಾರಪ್ಪ ಅಂದ್ರ ಸಸ್ಯಗಳಿಗೆ ಕೂಡ ಜೀವ ಇದೆ ಅಂತ ಹೇಳಿದಾರ. ಸಸ್ಯಗಳು ಕೂಡ ಬಿಹೇವಿಯರ್ ಮಾಡ್ತಾವ. ಮುಟ್ಟಿದರ ಮುನಿಯುವ ಸಸ್ಯ ಆಗಿರ್ಬೋದು, ಸೂರ್ಯಕಾಂತಿ ಸಸ್ಯ ಆಗಿರ್ಬೋದು, ಎಲ್ಲ ಏನು ಬಿಹೇವಿಯರ್ ಮಾಡ್ತಾವ. ಹಾಗಾಗಿ ಭೂಮಿ ಮೇಲಿರುವಂತ ಜೀವಿಗಳ ವರ್ತನೆಯನ್ನ ಮತ್ತು ಅವುಗಳ ಮಾನಸಿಕ ಪ್ರಕ್ರಿಯೆಯನ್ನ ಸ್ಟಡಿ ಮಾಡೋದು ಯಾವ್ದಪ್ಪ ಅಂದ್ರ ಆಧುನಿಕ ಕಾಲದಲ್ಲಿನ ಮನೋವಿಜ್ಞಾನದ ವ್ಯಾಖ್ಯೆ ಆಗ್ತದ, ಅದನ್ನ ಅಧ್ಯಯನ ಮಾಡ್ತದ. ಹಾಗಾಗಿನೇ ಆಧುನಿಕ ಮನೋವಿಜ್ಞಾನಿಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರ ವರ್ತನವಾದಿಗಳು ಅಂತ ಕರೀತಾರ. ಆಧುನಿಕ ಮನೋವಿಜ್ಞಾನಿಗಳನ್ನ ಏನಂತ ಕರೀತಾರ? ವರ್ತನವಾದಿಗಳು ಅಂತ ಕರೀತಾರೆ. ಈ ಪಾಯಿಂಟ್ಸ್ ನಿಮ್ಗೆ ನೆನಪಿರಲಿ. ಎಸ್, ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಇದಕ್ಕೆ ಆನ್ಸರ್ ಯಾವ್ದಪ್ಪ? ಸಿ ಆಗ್ತದ. ಜೀವಿಗಳ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಅನ್ನುವಂಥದ್ದು ಇದು ಆನ್ಸರ್ ಆಗ್ತದೆ. ನೆನ್ಪಿಟ್ರು. ಈ ತರ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಭಾಳ ಇರ್ತಾವ. ಸೊ ಹಿಂದಿಲ್ದು ಅಪ್ಲೈಡ್ ಇತ್ತು, ಫಸ್ಟ್ ಇಂದು ಅಪ್ಲೈಡ್ ಆಯ್ತು. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ನೀವು ಓದ್ತಾ ಬಂದಾಗ ಏನಾಗುತ್ತಪ್ಪ ಅಂತಂದಾಗ ಎಕ್ಸಾಮ್ ಅನ್ನ ಬೇಗ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರ ಇಲ್ಲಿ ಪೆಡಗಾಗಿ ಅಂದ್ರೆ ಬೋಧನಾಶಾಸ್ತ್ರ ಮತ್ತು ಮನೋವಿಜ್ಞಾನ ಎರಡನ್ನ ಮಿಕ್ಸ್ ಮಾಡಿ ನಾನು ಏನು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲಾ ಪೆಡಗಾಗಿಯೂ ಕೂಡ ಇದರೊಳಗೆ ಬರ್ತಾವ. ಮುಂದೆ ಬರ್ಬರ್ತಾ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ ಕಂಟಿನ್ಯೂ ಮಾಡ್ತೇನೆ. ಸೊ ಯಾಕೆ ಕಂಟಿನ್ಯೂ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿವರೆಗೆ ಅಂತಂದಾಗ ಹೊರಗಡೆ ಆಫ್ಲೈನ್ ಕ್ಲಾಸ್ ಇರುವುದರಿಂದ ಏನಾಗತ್ತ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಗ್ಯಾಪ್ ಆಗಿತ್ತು. ಇನ್ನು ಮುಂದೆ ಹಾಗಾಗಲ್ಲ, ಡೈಲಿ ಕ್ಲಾಸ್ ಮಾಡ್ತೇನೆ ಇನ್ಮೇಲೆ. ಹಾಗಾಗಿ ದಯವಿಟ್ಟು ಕ್ಲಾಸನ್ನ ನೀವೇನ್ ಮಾಡ್ರಪ್ಪ ಅಂದ್ರೆ ದಿನನಿತ್ಯದಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡ್ರಿ. ಈಗ ನೆಕ್ಸ್ಟ್ ಕ್ವಶನ್ಸ್ ಏನಪ್ಪಾ ಅಂತಂದಾಗ 4ನೇ ಕ್ವಶನ್ಸ್ ನೋಡ್ರಿ. ಮನೋವಿಜ್ಞಾನದ ಇತಿಹಾಸ ನೋಡಿ, ಬ್ಯಾಕ್ಗ್ರೌಂಡ್ ಆಫ್ ದಿ ಸೈಕಾಲಜಿ. ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಅನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೈಕಾಲಜಿ ಮನೋವಿಜ್ಞಾನದ ಇತಿಹಾಸದಲ್ಲಿ ಅಧ್ಯಯನ ವಸ್ತುವನ್ನ, ಸಬ್ಜೆಕ್ಟ್ ಮ್ಯಾಟರ್ಸ್ ಗುರುತಿಸುವಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಮನೋವಿಜ್ಞಾನದ ಅಧ್ಯಯನದ ವಿಷಯವು ಕಾಲಾನುಕ್ರಮದಲ್ಲಿ ವಿಕಾಸಗೊಂಡ ಸರಿಯಾದ ಹಾದಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದರು. ಹಾಗಾಗಿ ನೋಡಿ, ಆಲ್ರೆಡಿ ಈಗ ನಿಮ್ಗೆಲ್ಲ ಟ್ವಿಸ್ಟ್ ಕೊಟ್ಬಿಟ್ಟಾರ ಅವರು, ಟ್ವಿಸ್ಟ್ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಟ್ವಿಸ್ಟ್ ಮೊದಲ ಕೊಟ್ಬಿಟ್ಟಾರ ಅವರು ಟ್ವಿಸ್ಟ್. ಹಾಗಾಗಿ ಸ್ವಲ್ಪ ಇದನ್ನ ನೋಡ್ಕೊಳ್ರಿ. ಫಸ್ಟ್ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಇತಿಹಾಸ, ಮನೋವಿಜ್ಞಾನದ ಇತಿಹಾಸ ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರ ಇದನ್ನ ನೀವೇನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರ ಈ ಪ್ರಶ್ನೆಯನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ. ಈ ಮನೋವಿಜ್ಞಾನದ ಬ್ಯಾಕ್ಗ್ರೌಂಡ್ ಗೊತ್ತಿರ್ಲಿಲ್ಲ ಅಂದ್ರ ಈ ಪ್ರಶ್ನೆಗೆ ಆನ್ಸರ್ ಮಾಡಕ್ ಅಸಾಧ್ಯ ಆಗ್ತೈತಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಫಸ್ಟ್ ಇತಿಹಾಸದ ಕಾಲಾನುಕ್ರಮ ಅಂತ ಕೇಳಿದಾರೆ ಅವರು. ಫಸ್ಟ್ ಏನನ್ನ ಸ್ಟಡಿ ಮಾಡ್ತಾ ಇತ್ತು? ಮನಸ್ಸನ್ನ ಸ್ಟಡಿ ಮಾಡ್ತಾ ಇತ್ತ? ನೋ. ನೋಡಿ, ಫಸ್ಟ್ ಇದನ್ನ ಡಿಲೀಟ್ ಮಾಡ್ಬಿಡೋಕನ್ನ. ಪ್ರಜ್ಞೆಯನ್ನು ಸ್ಟಡಿ ಮಾಡ್ತಾ ಇತ್ತ? ಇಲ್ಲ, ಡಿಲೀಟ್. ಹಾಗಾದ್ರೆ ಯಾಕೆ ಅಂತಂದಾಗ ನೀವು ಸೈಕಾಲಜಿ ಶಬ್ದೋತ್ತಿ ಗೊತ್ತಿರ್ಬೇಕು ಫಸ್ಟ್. ಆ ಸೈಕಾಲಜಿ ಶಬ್ದೋತ್ತಿಯ ಪ್ರಕಾರ ಏನನ್ನ ಸ್ಟಡಿ ಮಾಡ್ತಾ ಇತ್ತಪ್ಪ ಅಂದ್ರೆ ಆತ್ಮ ಅಂತ ನಿಮ್ಗೆ ಗೊತ್ತಿರ್ತದ. ಆತ್ಮ ಮೊದಲನೇ ಕ್ವಶನ್ಸ್ ಅನ್ನ ನೀವು ಓದಿರಿ ನೋಡಿ. ಮೊದಲನೇ ಕ್ವಶನ್ಸ್ ಪ್ರೀವಿಯಸ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಸೈಕಿ, ಲೋಗಸ್. ಹಾಗಾದ್ರೆ ಆತ್ಮದ ವಿಜ್ಞಾನ ಪ್ರಾರಂಭದಲ್ಲಿ ಏನಿತ್ತು? ಆತ್ಮದ ಅಧ್ಯಯನ. ಹಾಗಾದ್ರೆ ಈ ಪ್ರಶ್ನೆಯನ್ನ ನೀವು ಇಲ್ಲಿ ಬಿಡಿಸಿರಪ್ಪ ಅಂತಂದ್ರ ಮುಂದಿನ ಕ್ವಶನ್ಸ್ ಏನಾಗುತ್ತೆ ನಿಮ್ಗೆ ಈಸಿ ಆಗ್ತೈತಿ.
ಹಾಗಾದ್ರೆ ಆತ್ಮ ಪ್ರಾರಂಭದಲ್ಲಿ ಯಾವುದಿಲ್ಲ ಅಂತ ಪಟ್ನ ಡಿಲೀಟ್ ಮಾಡ್ಬೇಕು. ಹಾಗಾದ್ರೆ ಆತ್ಮ ಇಲ್ಲಿದೆ, ಆತ್ಮ ಇಲ್ಲಿದೆ, ಪ್ರಜ್ಞೆ ಇಲ್ಲಿದೆ, ಮನಸ್ಸು ಇಲ್ಲಿದೆ, ವರ್ತನೆ ಇಲ್ಲಿದೆ. ಹಾಗಾದ್ರೆ ಇದು ಸರಿನಾ? ಯಾವಾಗಲೂ ಪ್ರಾರಂಭದಲ್ಲಿ ಕಣ್ಣಿಗೆ ಕಾಣಲಾರದ ವಸ್ತು ವಿಷಯವನ್ನ ಸ್ಟಡಿ ಮಾಡ್ತಾ ಇತ್ತು. ಹಾಗಾದ್ರೆ ಪ್ರಾರಂಭದಲ್ಲಿ ಕಣ್ಣಿಗೆ ಯಾವುದೂ ಕೂಡ ಕಣ್ಣಿಗೆ ಕಾಣಲಾರದ ಅಂಶ ಯಾವುವು ಅಂತ ನೀವು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ಮನೋವಿಜ್ಞಾನ ಅಮೂರ್ತ ವಿಷಯ ವಸ್ತುವನ್ನು ಸ್ಟಡಿ ಮಾಡ್ತಾ ಇತ್ತು. ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಅವು ಸಣ್ಣ ಅಂಶನೂ ಕೂಡ ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಚಿಕ್ಕ ಬಿಹೇವಿಯರ್ ಕೂಡ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಆ ಕಣ್ಣಿಗೆ ಕಾಣಲಾರ್ದ ಅಂಶಗಳು ಯಾವುವು ಅಂತಂದಾಗ ಪಟ್ಟ ನೀವು ಡಿಸೈಡ್ ಮಾಡ್ಬೇಕಾಗತ್ತಾ, ಒಂದು ಆತ್ಮ, ಇನ್ನೊಂದು ಮನಸ್ಸು. ಇವು ಕಣ್ಣಿಗೆ ಕಾಣಲ್ಲ, ಪ್ರಾರಂಭದಲ್ಲಿ ಇವೆ. ಪ್ರಾರಂಭದಲ್ಲಿ ಆತ್ಮವನ್ನ ಅಧ್ಯಯನ ಮಾಡ್ತಾ ಇತ್ತು. ತದನಂತರದಲ್ಲಿ ಆತ್ಮ ಕಣ್ಣಿಗೆ ಕಾಣಲ್ಲ, ಅದಕ್ಕೋಸ್ಕರ ಟೀಕೆ ಆಯಿತು. ಕೇಂಟ್ ಅವರು ಟೀಕೆ ಮಾಡಿದ್ರು. ನಂತರ ಎಲ್ಲಿಗೆ ಬಂತಪ್ಪನ ಮನಸ್ಸನ್ನು ಅಧ್ಯಯನ ಮಾಡುತ್ತಾ ಅಂತಂದು ಬಂತು. ಅದು ಕೂಡ ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣಲ್ಲ ಅಂತಂತ ಬಂದಾಗ ಇಲ್ಲಿ ಊಂಟ್ ಅವರು ಬರ್ತಾರ, ಟೀಚ್ನವ್ರವ್ರು ಬರ್ತಾರ, ಇದನ್ನ ಟೀಕೆ ಮಾಡ್ತಾರ ಮನಸ್ಸನ್ನು. ಯಾವುದು ಕಣ್ಣಿಗೆ ಕಾಣ್ತದ ಸಾಧ್ಯವಾದಷ್ಟು ಅಂದಾಗ ಇಲ್ಲಿ ಕಣ್ಣಿಗೆ ಕಾಣೋದು ಯಾವುದಪ್ಪ ಅಂತಂದ್ರ, ಈಗ ನೋಡ್ರಿ, ನಾನು ಈಗ ಪಾಠ ಮಾಡಾಕತ್ತೀನಿ, ನಾ ಪಾಠ ಮಾಡಾಕತ್ತೀನಿ, ಕ್ಯಾಮ್ರಾ ನೋಡ್ಕೊಂತ ಪಾಠ ಮಾಡ್ಬೇಕು. ಇಲ್ಲಿ ಪಾಠ ಮಾಡಾಕತ್ತೀನಿ ಅಂದ್ರೆ ನಿಮ್ಗೆ ನೀವು ಪ್ರಶಿಕ್ಷಣಾರ್ಥಿಗಳು, ಟೀಚರ್ಸಿಗೆ ಪಾಠ ಮಾಡ್ತಾ ಇದ್ದೀನಿ ನಾನು. ಮುಂದಿನ ಭವ್ಯ ಭಾರತವನ್ನ ಕಟ್ಲಿಕ್ಕೆ ಏನ್ ತಯಾರಿದ್ದೀರಲ್ಲ ನೀವು, ನಿಮಗ್ ಪಾಠ ಮಾಡಾಕತ್ತೀನಿ. ನಿಮಗ್ ಪಾಠ ಮಾಡಾಕತ್ತೀನಿ, ನೀವು ಆಲ್ರೆಡಿ ನಾಲೆಜ್ ಪರ್ಸನ್ಸ್ ಇದ್ದೀರಿ. ನಿಮಗ್ ಪಾಠ ಮಾಡಾಕತ್ತೀನಿ ಅಂದ್ರೆ ನಾನು ಕಾನ್ಸಿಯಸ್ ಆಗಿನೇ ಪಾಠ ಮಾಡ್ಬೇಕು, ಪ್ರಜ್ಞೆಯಿಂದನೇ ಪಾಠ ಮಾಡ್ಬೇಕು. ಇಲ್ಲಿ ಏನಾರ ನೆಗೆಟಿವ್ ಪದಗಳನ್ನ, ಕೆಟ್ಟ ಪದಗಳನ್ನ ಬಳಸಂಗಿಲ್ಲ. ಬಳಸಿದ್ನಂದ್ರೆ ಅದು ಪ್ರಜ್ಞೆಯಿಂದ ಪಾಠ ಮಾಡಕತ್ತಿಲ್ಲ ಅಂತ ಅರ್ಥ. ನಾನು ನೀಟಾಗಿ ಕ್ಯಾಮ್ರಾ ನೋಡ್ಕೊಂಡು ವಿಷಯ ಏನ್ ಹೇಳ್ಬೇಕು ಅದನ್ನ ಹೇಳಾಕತ್ತಿಲ್ಲ, ಪ್ರಜ್ಞೆಯಿಂದನೇ ನಾನು ಬಿಹೇವಿಯರ್ ಮಾಡಾಕತ್ತೀನಿ ಅನ್ನುವಂಥದ್ದು. ಹಾಗಾದ್ರೆ ಪ್ರಜ್ಞೆ ಅನ್ನೋದಿದೆಯಲ್ಲ, ಕಣ್ಣಿಗೆ ಕಾಣ್ತದಲ್ಲ, ಸ್ವಲ್ಪ ಆದ್ರೂ ಕಣ್ಣಿಗೆ ಕಾಣ್ತದಲ್ಲ. ಹಾಗಾಗಿ ಇವೆರಡೂ ಏನಪ್ಪ ಕಣ್ಣಿಗೆ ಕಾಣುವುದಿಲ್ಲ. ಹಾಗಾಗಿ ಇವೆರಡನ್ನ ಬಿಟ್ರೆ ಕಣ್ಣಿಗೆ ಕಾಣೋದು ಯಾವುದಪ್ಪ ಅಂತಂದಾಗ, ಸ್ವಲ್ಪ ಪ್ರಮಾಣದಲ್ಲಿ ಕಣ್ಣಿಗೆ ಕಾಣೋದು ಯಾವುದಪ್ಪ ಅಂದ್ರ ಪ್ರಜ್ಞೆ ಅನ್ನುವುದು, ಕಾನ್ಶಿಯಸ್ ಪ್ರಜ್ಞೆ. ಹಾಗಾಗಿ ಸೆಕೆಂಡ್ ಯಾವ್ದೈತೆ ನೋಡ್ರಿ, ಇಲ್ಲಿ ಆತ್ಮ ಫಸ್ಟ್. ಇದು ಬರಲ್ಲ, ಇದನ್ನ ಡಿಲೀಟ್ ಮಾಡ್ಬಿಡಬೇಕು. ಆತ್ಮ ಫಸ್ಟ್ ಬರ್ತದ, ತದನಂತರದಲ್ಲಿ ಮನಸ್ಸು ಬರ್ತದ. ಕಣ್ಣಿಗೆ ಕಾಣಲಾರ್ದು ಬಂತಲ್ಲ. ಹಾಗಾದ್ರೆ ಇವೆರಡು ಸಿಕ್ತಪ್ಪ ಅಂದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗೇ ಬಿಡ್ತದ. ನೆಕ್ಸ್ಟ್ ಯಾವುದು? ಪ್ರಜ್ಞೆ, ಬಿಹೇವಿಯರ್. ಆ ಕಾನ್ಶಿಯಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣ್ತದೆ, ಸ್ವಲ್ಪ ಒಂದು 10% ಆದ್ರೂ ಕಣ್ಣಿಗೆ ಕಾಣುತ್ತೆ ನಮ್ಗೆ. ಯಾವುದು? ಕಾನ್ಶಿಯಸ್. ಇನ್ನು ಪೂರ್ಣ ಪ್ರಮಾಣದಲ್ಲಿ ಕಣ್ಣಿಗೆ ಕಾಣೋದು ಯಾವುದಪ್ಪ ಅಂತಂದಾಗ ವರ್ತನೆ. ಈ ವರ್ತನೆಯಲ್ಲಿ ಇದು ಇರ್ತದ, ಇದು ಇರ್ತದ, ಇದು ಇರ್ತದ. ವರ್ತನೆ ಎಲ್ಲವನ್ನ ಒಳಗೊಂಡಿದ್ದು. ವರ್ತನೆ ಒಳಗೆ ಬಿಹೇವಿಯರ್ ಮಾಡಕಂದ್ರೆ ನಿಮ್ಮ ಆತ್ಮಸಾಕ್ಷಿಯಾಗಿ ನುಡಿ. ನೀನು ಸುಳ್ಳು ಹೇಳ್ತಿರ್ತಾರ ನೋಡ್ರಲ್ಲ, ನಿನ್ನ ಆತ್ಮಸಾಕ್ಷಿಯರು ಒಪ್ತೈತನ ಸುಳ್ಳು ಹೇಳಾಕತ್ತಿಲ್ಲ. ಹೊರಗಿನ ಬಿಹೇವಿಯರ್ ಸುಳ್ಳು ಹೇಳಾಕತ್ತಿ, ಹೊರಗಿನ ಬಿಹೇವಿಯರ್. ಇನ್ನೊಬ್ಬ ಹೇಳ್ತಾನೆ, ಆತ್ಮಸಾಕ್ಷಿ ಮುಟ್ಕೊಂಡ್ ಹೇಳಿ ನೀನು ಅಂತಿರ್ತಾರೆ. ಆತ್ಮ ಅನ್ನೋದು ಬಿಹೇವಿಯರ್ ಒಳಗೂ ಇದೆ ನೋಡು. ಒಳ್ಳೆಯ ಮನಸ್ಸಿಂದ ಇದನ್ ಮಾಡು, ಒಳ್ಳೆಯ ಮನಸ್ಸು ಇರ್ಲಿ, ಸ್ವಲ್ಪ ಒಳ್ಳೆಯ ಮನಸ್ಸಿನ ಬಿಹೇವಿಯರ್ ವರ್ತನೆ ಮಾಡೋ. ಮನಸ್ಸು ಕೂಡ ಇದ್ರೊಳಗೈತಿ. ಹೆಂಗ್ ವರ್ತನೆ ಮಾಡ್ತೀನಿ ನೀನು, ಸ್ವಲ್ಪ ಪ್ರಜ್ಞೆ ಐತಿ ನಿನ್ಗ, ಪ್ರಜ್ಞೆನೂ ಕೂಡ ವರ್ತನೆ ಒಳಗೈತಿ. ಹಾಗಾಗಿ ವರ್ತನೆ ಅನ್ನೋದು ಲಾಸ್ಟ್ ಬರ್ತದೆ. ಫಸ್ಟ್ ಆತ್ಮ, ಸೆಕೆಂಡು ಮನಸ್ಸು, ಥರ್ಡ್ ಪ್ರಜ್ಞೆ, ಫೋರ್ತ್ ಯಾವುದು? ಬಿಹೇವಿಯರ್. ಹಾಗಾಗಿ ಇದು ಆನ್ಸರ್ ಆಗ್ತದೆ, ಸಿ ಆನ್ಸರ್. ಕ್ಲಿಯರ್ ಅಲ್ಲ? ಎಸ್. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ ಮಾಡ್ತಾ ಬರ್ತೀನಿ ಡಿಟೇಲ್ ಆಗಿ. ಇಲ್ಲಿ ಕ್ವಶನ್ಸ್ ಅನ್ನು ಹೆಂಗೆ ಕ್ರ್ಯಾಕ್ ಮಾಡ್ಬೇಕು ಅನ್ನೋದನ್ನು ಹೇಳ್ತಾ ಇರೋದು. ಕ್ವಶನ್ಸ್ ಅನ್ನ ಹೆಂಗೆ ಕ್ರ್ಯಾಕ್ ಮಾಡ್ಬೇಕಂತಂದು ಹೇಳ್ತಾ ಇರೋದನ್ನು, ಟ್ರಿಕ್ಸ್ ಅನ್ನ ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ಸ್. ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನ. ಮನೋವಿಜ್ಞಾನವು ವರ್ತನೆಯ
ಧನಾತ್ಮಕ. ನೋಡ್ರಿ, ಧನಾತ್ಮಕ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ವರ್ಡ್ಸ್. ಮನೋವಿಜ್ಞಾನ ವರ್ತನೆಯ ಇದು ನೋಡಿ ಎಷ್ಟು ಅಪ್ಲೈಡ್ ಕೇಳ್ಯಾರ, ಎಷ್ಟು ಟ್ವಿಸ್ಟ್ ಇದೆ, ಎಷ್ಟು ಡಿಫಿಕಲ್ಟ್ ಇದೆ ಅನ್ನೋದು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ರಿ. ವರ್ತನೆ ಧನಾತ್ಮಕ ವಿಜ್ಞಾನ. ಸೈಕಾಲಜಿ ಇಸ್ ದ ಪಾಸಿಟಿವ್ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಕತ್ತಾರ ಎಂದು ವ್ಯಾಖ್ಯಾನಿಸಿದವರು ಜಾನ್ ಬಿ ವ್ಯಾಟ್ಸನ್ ಅಂತ, JB ವ್ಯಾಟ್ಸನ್ ಅಂತ. ಇಲ್ಲಿ ಧನಾತ್ಮಕ ವಿಜ್ಞಾನ ಪಾಸಿಟಿವ್ ಸೈನ್ಸ್ ಎನ್ನುವ ಪದದ ನಿಜವಾದ ಅರ್ಥವೇನು ಅಂತ ಪ್ರಶ್ನೆಯನ್ನ ಕೇಳ, ರಿಯಲ್ ಮೀನಿಂಗ್ ಅನ್ನ ಕೇಳಿದಾರೆ ಪ್ರಶ್ನೆ. ಹಾಗಾದ್ರೆ ಏನು ಇದು? ಕೇವಲ ಒಳ್ಳೆಯ ಸಕಾರಾತ್ಮಕ ವರ್ತನೆಯನ್ನು ಮಾತ್ರದ್ದೇನು ಮಾತ್ರ ಅನ್ನೋದಿದೆಯಲ್ಲ ಡೇಂಜರಸ್. ಎಸ್, ಇಲ್ಲಿ ಪಾಸಿಟಿವ್ ಅಂತ ಬಂದಾಗ ಇಲ್ಲಿ ಸಕಾರಾತ್ಮಕ ಅಂದಾಗ ಎಲ್ಲರೂ ಎಲ್ಲಿ ಹೋಗ್ಬಿಡ್ತ ಕೈ? ಎ ಆಪ್ಷನ್ಸ್ ಕರೆಕ್ಟ್ ಅಂತ ಅಂದ್ಬಿಡ್ತಾರೆ. ದಟ್ ಈಸ್ ರಾಂಗ್. ದಟ್ ಈಸ್ ರಾಂಗ್. ನೆನಪಿರಲಿ, ಇದು ವರ್ತನೆಯನ್ನ ಊಹೆಗಳ ಆಧಾರದ ಮೇಲಲ್ಲದೆ ಇದ್ದುದನ್ನು ಇದ್ದ ಹಾಗೆ ಪ್ರಾಯೋಗಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುತ್ತದೆ. ನೋಡೋಣ ಇದನ್ನು. ಇದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಧನಾತ್ಮಕ ಆಲೋಚನೆಯನ್ನು ಮಾತ್ರ ಕಲಿಸುತ್ತದೆ. ನೋಡಿಲಿ, ಧನಾತ್ಮಕ ಇಲ್ಲಿ ಬಂತು, ಮತ್ತೆ ಎಜುಕೇಶನ್ ಫೀಲ್ಡಿಗೆ ಬಂತಿದ್ದು, ಎಜುಕೇಶನ್ ಏರಿಯಾಕ್ಕೆ ಬಂತಿದ್ದು ಕ್ವಶನ್ಸ್. ಇದು ಜನರಲ್ ಸೈಕಾಲಜಿಯಲ್ಲಿ ಬರುತ್ತೆ, ಇನ್ನು ಡಿ, ಇದು ಕೇವಲ ಅನ್ನುವಂಥ ವರ್ಡು, ಮಾತ್ರ ಅನ್ನುವಂಥ ವರ್ಡ್ ತುಂಬಾ ಡೇಂಜರ್. ಎಲ್ಲಿ ಬರ್ತದಲ್ಲ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆ ಕ್ವಶನ್ಸ್ಗೆ ಆನ್ಸರ್ ಸರಿಯಾದ ಆಗುವುದಿಲ್ಲ ಅನ್ನೋದು ನಿಮ್ಗೆ ಅಲ್ಲಿ ಊಹೆ ಸ್ಟಾರ್ಟ್ ಆಗ್ಬೇಕು. ಇಲ್ಲಿ ನೋಡಿ, ಇದು ಕೇವಲ ಮಾನಸಿಕ ಆರೋಗ್ಯ ಚೆನ್ನಾಗಿ ಇರುವುದನ್ನು ಮಾತ್ರ ಅಧ್ಯಯನ ಮಾಡೋದು. ಚೆನ್ನಾಗಿ ಅನ್ನೋದು ಇದು ಕೂಡ ಇದು ಪಾಸಿಟಿವ್ ಕಂಟೆಂಟೇ. ಹಾಗಾದ್ರೆ ಈ ಮೂರು ಆಪ್ಷನ್ಸ್ ಅನ್ನ ಒಳಗೊಂಡಂತ ಒಂದು ಆಪ್ಷನ್ಸ್ ಐತೆ. ಏನಪ್ಪಾ ಅಂದ್ರ ಅದು ಯಾವುದಪ್ಪ ಅಂತಂದಾಗ ಬಿ ಆಪ್ಷನ್ಸ್ ಏನ್ ಹೇಳ್ತದಪ್ಪ ಅಂದ್ರ ಇದು ವರ್ತನೆಯನ್ನ ಊಹೆಗಳ ಆಧಾರ ಮೇಲಲ್ಲದೆ ಡಿಲೀಟ್ ಇದು ಅಂದ್ರ ದೇರ್ ಈಸ್ ನೋ ಸೈನ್ಸ್. ಇಲ್ಲಿ ಸೈನ್ಸ್ ಇಲ್ಲ, ನಿಖರವಾದ ಕಂಟೆಂಟ್ ಇಲ್ಲ. ದೇರ್ ಈಸ್ ನೋ ಟ್ರೂತ್ಫುಲ್, ಇಲ್ಲಿ ಸತ್ಯವಾದದ್ದಿಲ್ಲ. ಸತ್ಯವಾದದ್ದು ಕೊಡುವುದು ಯಾವ್ದಪ್ಪ ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳಕತ್ತಾರ ಅಂದ್ರೆ ದಟ್ ಈಸ್ ಟ್ರೂತ್ಫುಲ್ ಕಂಟೆಂಟ್. ಪ್ರಾಯೋಗಿಕವಾಗಿ ಅಂದ್ರೆ ಸೈನ್ಸ್ ಬಂತಲ್ಲಿ. ಪ್ರಾಯೋಗಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುತ್ತದೆ. ಪ್ರಾಯೋಗಿಕವಾಗಿ ವಸ್ತುನಿಷ್ಠ ಅಂತಂದಾಗ ತುಂಬಾ ನಿಖರ ಇರುವಂತ ಕಂಟೆಂಟ್, ಸತ್ಯವಾಗಿರುವ ಕಂಟೆಂಟ್. ಯಾರೇ ಇವ್ಯಾಲ್ಯೂಯೇಷನ್ ಮಾಡಿದ್ರು ಒಂದೇ ಆನ್ಸರ್ ಬರುದು. ಯಲ್ಲಪ್ಪ ಸರ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಲ್ಲಪ್ಪ ಸರ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಲ್ಲಪ್ಪ ಸರ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೀಗೆ 108 ಜನ ಒಂದೇ ಆನ್ಸರ್ ಕೊಟ್ರಪ್ಪ ಅಂದ್ರೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಮೆಥಡ್ ಅಂತ ಕರೀತಾರೆ. ವಸ್ತುನಿಷ್ಠವಾದಂಥದ್ದು ಅಂತ. ಯಲ್ಲಪ್ಪ ಸರ್ ಹೇಗಿದ್ದಾರೆ? ಚೆನ್ನಾಗಿಲ್ಲ. ಯಲ್ಲಪ್ಪ ಸರ್ ತುಂಬಾ ಚೆನ್ನಾಗಿದ್ದಾರೆ. ಯಲ್ಲಪ್ಪ ಸರ್ ತುಂಬಾ ಸುಳ್ಳು ಹೇಳ್ತಾರೆ. ಯಲ್ಲಪ್ಪ ಸರ್ ತುಂಬಾ ಕೆಟ್ಟ ವ್ಯಕ್ತಿ. ಹೀಗೆ 108 ವ್ಯಕ್ತಿಗಳು 108 ಆನ್ಸರ್ ಕೊಡಕತ್ತಾರಪ್ಪ ಅಂದ್ರ ದಟ್ ಈಸ್ ನಾಟ್ ಅಬ್ಜೆಕ್ಟಿವಿಟಿ, ದಟ್ ಈಸ್ ಎ ಸಬ್ಜೆಕ್ಟಿವಿಟಿ. ಅದೊಂದು ವಿಷಯ, ವಸ್ತುನಿಷ್ಠ ಅಲ್ಲ, ವ್ಯಕ್ತಿನಿಷ್ಠ ಆಗ್ತೈತೆ. ಅದು ವ್ಯಕ್ತಿನಿಷ್ಠವಾಗಿ ಕನ್ವರ್ಟ್ ಆಗ್ತೈತೆ, ಸಬ್ಜೆಕ್ಟಿವ್ ಮೆಥಡ್ ಅಂತ. ಹಾಗಾಗಿ ಇಲ್ಲಿ ಸತ್ಯ ಅನ್ನೋದೇನು? ಸಕಾರಾತ್ಮಕ. ನಿಖರ ಅನ್ನೋದು ಸಕಾರಾತ್ಮಕ. ಇದ್ದಂಗ ಹೇಳೋದು ಸಕಾರಾತ್ಮಕ ತಾನೇ ಅದ. ಹಾಗಾದ್ರೆ ಸಕಾರಾತ್ಮಕ ಅನ್ನುವಂಥದ್ದು ಈ ಟ್ರೂತ್ಫುಲ್ ಕಂಟೆಂಟ್ ಅಲ್ಲಿ ಇರುವುದರಿಂದನೇ ಇದು ಏನಾಗಲ್ಲ, ಇದು ಸರಿ ಅನ್ಸಲ್ಲ, ನಿಜವಾದ ಆನ್ಸರ್ ಅನ್ಸಲ್ಲ. ಈ ಎ ಆಪ್ಷನ್ಸ್ ಬಿ ಆಪ್ಷನ್ಸ್ ಅಲ್ಲಿ ಮರ್ಜ್ ಆಗಿರುವುದರಿಂದ ಆನ್ಸರ್ ಏನಾಗುತ್ತಪ್ಪ ಅಂದ್ರ ಬಿ ಆಗ್ತದೆ. ವರ್ತನೆಯನ್ನ ಊಹೆಗಳ ಆಧಾರ ಮೇಲಲ್ಲದೆ ಇದ್ದದ್ದನ್ನ ಇದ್ದ ಹಾಗೆ ಪ್ರಾಯೋಗಿಕವಾಗಿ ಸೈನ್ಸ್ ಅಂತ ಹೇಳಕತ್ತಾರ. ಅಲ್ಲಿ ಸೈನ್ಸ್ ಅಂತಂದ್ರೆ ಏನು? ಅಂದ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಸೈನ್ಸ್ ಅಂದ್ರೆ ಸಿಸ್ಟಮೆಟಿಕ್ಲಿ ಸ್ಟಡಿ, ವಸ್ತುನಿಷ್ಠ ಅಧ್ಯಯನ, ಕ್ರಮಬದ್ಧವಾದ ಅಧ್ಯಯನ, ಇದ್ದಂಗೆ ಹೇಳೋದು, ಸತ್ಯವಾಗಿ ಹೇಳೋದು. ಅಲ್ಲಿ ಸೈನ್ಸ್ ಬೇಕಾಗತ್ತೆ. ಇಲ್ಲಿ ಸೈನ್ಸ್ ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ಸ್ ಅಲ್ಲಿ ಸೈನ್ಸ್ ಇಲ್ಲ.
ಸಕಾರಾತ್ಮಕ ವರ್ತನೆಯನ್ನು ಮಾತ್ರ ಅಧ್ಯಯನ ಮಾಡೋದಂತ ಐತಿ, ಸೈನ್ಸ್ ಇಲ್ಲ ಅಲ್ಲಿ. ಹಾಗಾದ್ರೆ ಇಲ್ಲಿ ಸೈನ್ಸ್ ಇದೆ ಅಂದ್ರೆ ಅವ್ರು ಏನ್ ಹೇಳಕದ, ಧನಾತ್ಮಕ ವಿಜ್ಞಾನ, ಧನಾತ್ಮಕ ಅಷ್ಟೇ ಇಲ್ಲಿ ಒಳಗೊಂಡೈತಿ ಫಸ್ಟ್ ಆಪ್ಷನ್ಸ್ ಅಲ್ಲಿ. ವಿಜ್ಞಾನ ಪರಿಕಲ್ಪನೆ ಇಲ್ಲ ಫಸ್ಟ್ ಆಪ್ಷನ್ಸ್ ಅಲ್ಲಿ, ಅದಕ್ಕೋಸ್ಕರನೇ ಬಿ ಆನ್ಸರ್ ಆಗ್ತೈತಿ. ಈ ತರ ಪ್ರಶ್ನೆಗಳು ಬರ್ತಾವ. ಯಾಕಂದ್ರೆ ಕಾಂಪಿಟೇಟಿವ್ ಹೆಜ್ಜೆಯಿಂದ ಹೆಜ್ಜೆಗೆ ಸ್ಪರ್ಧಾತ್ಮಕ ಅನ್ನುವಂಥದ್ದು, ಸ್ಪರ್ಧಾತ್ಮಕ ಕಾವು ಹೆಜ್ಜೆಯಿಂದ ಹೆಜ್ಜೆಗೆ ಜಾಸ್ತಿ ಆಗ್ತಾ ಇದೆ. ಹಾಗಿಂತ ಡಿಫಿಕಲ್ಟ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಭಾಳ ಇದಾವ. ಹಾಗಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ ಈ ತರ ಡಿಫಿಕಲ್ಟ್ ಇರುವ ಕ್ವಶನ್ಸ್ ಅನ್ನ ಬಿಡಿಸ್ತಾ ಬರ್ರಿ ಅನ್ನುವಂಥದ್ದು. ಎಸ್, ಈ 5 ಪ್ರಶ್ನೆಗಳು ನಿಮ್ಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ನಾನು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಎಸ್, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.